ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಗ್ರಹಗಳಿಂದ ಕೆಲವೊಂದಷ್ಟು ರಾಶಿಗಳ ಮೇಲೆ ಒಂದು ಶುಭ ಫಲಿತಾಂಶಗಳೇ ಸದಾಕಾಲ ಇರುತ್ತೆ, ಶುಭ ಪರಿಣಾಮಗಳೇ ಆಗ್ತಾ ಇರುತ್ತೆ. ಅಂದರೆ ಈ ಒಂದು ಗ್ರಹಗಳು ಆಳುವಂತಹ ರಾಶಿಗಳ ಮೇಲೆ ಯಾವತ್ತೂ ಕೂಡ ಸಾಲದ ಸಮಸ್ಯೆಗಳು ಬರೋದಿಲ್ಲ, ಸಾಲದ ಸುಳಿಯಲ್ಲಿ ಸಿಲುಕಿ ನರಳುವಂತಹ ಸಮಸ್ಯೆಗಳು ಬರೋದಿಲ್ಲ. ಹಾಗಾದರೆ ಆ ರಾಶಿಗಳು ಯಾವ್ಯಾವು, ಯಾವ ಕಾರಣಕ್ಕೆ ಆ ರಾಶಿಗಳಿಗೆ ಅಂಥ ಸಾಲದ ಸುಳಿಯಲ್ಲಿ ಸಿಲುಕುವಂತಹ ಸಮಸ್ಯೆಗಳು ಬರೋದಿಲ್ಲ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಇವತ್ತಿನ ದಿನದಲ್ಲಿ ಯಾವುದೇ ರೀತಿಯ ವ್ಯವಹಾರ ಮಾಡಬೇಕು ಅಂದ್ರೂ ಕೂಡ ಮಧ್ಯಮ ವರ್ಗದ ಕುಟುಂಬದವರಿಗೆ ಅವರ ಸಂಪಾದನೆ ಸಾಕಾಗೋದಿಲ್ಲ. ಹಂಗಾಗಿ ಸಾಲ ಮಾಡಿನೇ ವ್ಯವಹಾರ ಮಾಡಬೇಕಾಗುತ್ತೆ. ಸಾಲ ಮಾಡಿದ್ರೆ ಅದಕ್ಕೆ ಬಡ್ಡಿ ಕಟ್ಟಬೇಕು. ಆ ಬಡ್ಡಿನೇ ಕಟ್ತಾ 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 ಏನು ಸಾಲ ತೊಗೊಂಡಿರ್ತಾರೋ ಅದಕ್ಕಿಂತ ಹೆಚ್ಚು ಬಡ್ಡಿನೇ ಕಟ್ಬಿಟ್ಟಿರ್ತಾರೆ. ಸಾಲ ತೀರ್ಸೋಕ್ಕೆ ಆಗೋದಿಲ್ಲ. ಸಾಲಗಾರರ ಕೈಯಿಂದ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿಗಳೆಲ್ಲ ಬರ್ತಾ ಇರ್ತವೆ. ಇಂಥ ಪರಿಸ್ಥಿತಿಗಳನ್ನ ತುಂಬ ಜನ ಎದುರಿಸ್ತಾ ಇರ್ತಾರೆ. ಆದರೆ ಈ ಒಂದು ಗ್ರಹಗಳು ಆಳ್ವಿಕೆ ಮಾಡುವಂತಹ ರಾಶಿಯವರಿಗೆ ಅಂತಹ ಸಮಸ್ಯೆಗಳು ಬರೋದಿಲ್ಲ. ಹಾಗಾದರೆ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮ್ಮ ರಾಶಿಯು ಕೂಡ ಇದರಲ್ಲಿ ಒಂದಾಗಿರಬಹುದು. ಹಾಗಾಗಿ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅಕಸ್ಮಾತ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಕೆಲವೊಂದು ಗ್ರಹಗಳು ಶುಭ ಗ್ರಹಗಳು ಅಂತ ಹೇಳ್ತಾರೆ, ಇನ್ನು ಕೆಲವು ಗ್ರಹಗಳನ್ನು ಅಶುಭ ಗ್ರಹಗಳು ಅಂತ ಹೇಳ್ತಾರೆ. ಈ 9 ಗ್ರಹಗಳ ಪೈಕಿ ಶನಿ, ರಾಹು, ಕೇತು ಮತ್ತು ಮಂಗಳ ಗ್ರಹಗಳನ್ನು ಅಶುಭ ಗ್ರಹಗಳು ಅಂತ ಪರಿಗಣಿಸಲಾಗುತ್ತೆ. ಇನ್ನು ಗುರು, ಶುಕ್ರ, ಬುಧ, ಸೂರ್ಯ ಹಾಗೂ ಚಂದ್ರ ಗ್ರಹಗಳನ್ನು ಶುಭ ಗ್ರಹಗಳು ಅಂತ ಪರಿಗಣಿಸಲಾಗುತ್ತೆ. ಅಶುಭ ಗ್ರಹಗಳು ಆಳುವ ರಾಶಿಯವರು ಜೀವನದಲ್ಲಿ ಕೆಲವೊಂದಷ್ಟು ತೊಂದರೆಗಳನ್ನು ದೀರ್ಘಾವಧಿಯವರೆಗೆ ಅನುಭವಿಸಬೇಕಾಗಿ ಬರುತ್ತದೆ. ನಂತರದ ದಿನಗಳಲ್ಲಿ ಅವರಿಗೂ ಕೂಡ ಒಳ್ಳೆಯ ದಿನಗಳು ಬರುತ್ತವೆ. ಆದರೆ ಶುಭ ಗ್ರಹಗಳು ಆಳುವ ರಾಶಿಯವರು ಸದಾಕಾಲ ಸಂಪತ್ತು, ಸೌಕರ್ಯ ಹಾಗೂ ಸಮೃದ್ಧಿಯ ಜೀವನವನ್ನು ನಡೆಸ್ತಾರೆ. ಇವರಿಗೆ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ಹೆಚ್ಚಿನ ತೊಂದರೆಗಳು ಉಂಟಾಗುವುದಿಲ್ಲ. ಆರ್ಥಿಕ ಸ್ಥಿತಿಗತಿಗಳು ಕೆಲವೊಮ್ಮೆ ಏರಿಳಿತಗಳಾದರೂ ಶುಭ ಗ್ರಹಗಳ ವಿಶೇಷ ಅನುಗ್ರಹದಿಂದ ಎಲ್ಲವೂ ನಿವಾರಣೆಯಾಗುತ್ತದೆ. ಹೀಗಾಗಿ ಮಂಗಳಕರ ಗ್ರಹಗಳ ಆಶೀರ್ವಾದದಿಂದ ಯಾವ ರಾಶಿಯವರು ಸಾಲ ಬಾಧೆಯನ್ನು ಅನುಭವಿಸುವುದಿಲ್ಲ. ಹಣಕಾಸಿನ ತೊಂದರೆಗಳು ಬಂದರೂ ಅವು ಬೇಗನೆ ನಿವಾರಣೆಯಾಗಿಬಿಡ್ತವೆ. ಹಾಗಾದರೆ ಈ 12 ರಾಶಿಗಳಲ್ಲಿ ಅಂತಹ ಸಾಲದ ಸಮಸ್ಯೆಯನ್ನು ಎದುರಿಸದೆ ಬೇಗ ಅದೃಷ್ಟವನ್ನು ಪಡ್ಕೊಂಡು ಸಮಸ್ಯೆಯಿಂದ ಹೊರಬರುವಂತಹ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರು ಅವರಲ್ಲಿರುವ ಯೋಚನಾ ಶಕ್ತಿಗೆ ತುಂಬಾ ಹೆಸರುವಾಸಿಯಾಗಿರ್ತಾರೆ. ಇವರು ಅದೃಷ್ಟವಂತರು ಹಾಗೂ ಬುದ್ಧಿವಂತರಾಗಿರ್ತಾರೆ. ಎಲ್ಲರನ್ನೂ ಆತ್ಮೀಯವಾಗಿ ಕಾಣುವುದು ಮಾತ್ರವಲ್ಲದೆ ಎಲ್ಲರನ್ನೂ ಗೌರವಿಸುತ್ತಾರೆ. ವೃತ್ತಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರುತ್ತಾರೆ. ಏಕೆಂದರೆ ವೃಷಭ ರಾಶಿಯನ್ನು ಅಸುರರ ಗುರುವಾಗಿರ್ತಕ್ಕಂತಹ ಶುಕ್ರ ಗ್ರಹ ಆಳ್ವಿಕೆ ಮಾಡುವುದರಿಂದ ಸಕಲ ಆಶೀರ್ವಾದವನ್ನು ಈ ರಾಶಿಯವರು ಪಡೆಯುತ್ತಾರೆ. ಶುಕ್ರ ಗ್ರಹ ಭೌತಿಕ ಸುಖ, ಶ್ರೀಮಂತಿಕೆ, ಸೌಂದರ್ಯವನ್ನು ಪ್ರತಿನಿಧಿಸುವ ಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ಹೀಗಾಗಿ ಈ ಗ್ರಹ ಆಳುವ ರಾಶಿಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ. ಒಂದು ವೇಳೆ ಬಂದರೂ ಹೆಚ್ಚಾಗಿ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಸಾಲ ಮಾಡಬೇಕಾದ ಸಂದರ್ಭ ಬಂದರೂ ಅದನ್ನು ಬಹುಬೇಗ ತೀರಿಸುವ ಶಕ್ತಿಯನ್ನು ವೃಷಭ ರಾಶಿಯವರು ಹೊಂದಿರುತ್ತಾರೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ತುಂಬ ಬುದ್ಧಿವಂತ ರಾಶಿಯವರು. ಈ ರಾಶಿಯವರಿಗೆ ಜ್ಞಾನ, ಅರಿವು, ವಿವೇಕ, ಕೌಶಲ್ಯ ಎಲ್ಲರಿಗಿಂತಲೂ ಹೆಚ್ಚಾಗಿರುತ್ತದೆ. ಯಾಕೆಂದರೆ ಇವರು ಯಾವುದೇ ವಿಚಾರವನ್ನು ಬಹುಬೇಗ ನಂಬುವುದಿಲ್ಲ. ಮೋಸ ವಂಚನೆ ಮಾಡುವವರಿಂದ ದೂರವಿರುತ್ತಾರೆ. ಹಣಕಾಸಿನ ವ್ಯವಹಾರದಲ್ಲಿ ಲಾಭ ನಷ್ಟದ ಬಗ್ಗೆ ಸಂಪೂರ್ಣ ಅರಿವನ್ನು ಹೊಂದಿರ್ತಾರೆ. ಭವಿಷ್ಯವನ್ನು ಅರಿತು ಜೀವನ ನಡೆಸುವವರಾಗಿರ್ತಾರೆ. ಹೀಗಾಗಿ ಇವರಿಗೆ ಹಣಕಾಸಿನ ಕೊರತೆ ಎಂದಿಗೂ ಕೂಡ ಬರುವುದಿಲ್ಲ. ಇದಕ್ಕೆ ಕಾರಣ ಮಿಥುನ ರಾಶಿಯವರಿಗೆ ಇರುವ ಜ್ಞಾನವಾದರೆ ಮತ್ತೊಂದು ಬಲವಾದ ಕಾರಣ ಮಿಥುನ ರಾಶಿಯನ್ನು ಆಳುವಂತಹ ಗ್ರಹ. ಹೌದು ಸ್ನೇಹಿತರೆ, ಮಿಥುನ ರಾಶಿಯನ್ನು ಬುದ್ಧಿವಂತಹ ಗ್ರಹ ಅಂತ ಕರೆಯುವ ಬುಧ ಗ್ರಹವು ಪ್ರತಿನಿಧಿಸುತ್ತದೆ. ಈ ಗ್ರಹದ ಅನುಗ್ರಹದಿಂದಾಗಿ ಮಿಥುನ ರಾಶಿಯವರಿಗೆ ಎಂದಿಗೂ ಕೂಡ ಹಣಕಾಸಿನ ತೊಂದರೆಗಳು ಎದುರಾಗುವುದಿಲ್ಲ. ಒಂದು ವೇಳೆ ಎದುರಾದರೂ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಈ ರಾಶಿಯವರು ಹೊಂದಿರುತ್ತಾರೆ. ಇನ್ನು ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಚಿಂತನಾಶೀಲರು. ಯಾವುದೇ ವಿಚಾರವನ್ನು ತಮ್ಮ ಬುದ್ಧಿಶಕ್ತಿಯನ್ನು ಮೀರಿ ಲಾಭ ನಷ್ಟದ ಬಗ್ಗೆ ಯೋಚಿಸುತ್ತಾರೆ. ಹೀಗಾಗಿ ಇವರಿಗೆ ಎಂದಿಗೂ ಹಣದ ಸಮಸ್ಯೆ ಹಾಗೂ ಸಾಲ ಮಾಡುವಂತಹ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ. ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇವರು ಹಣವನ್ನು ಸಾಲವಾಗಿ ಪಡೆಯಬಹುದು. ಇದರ ಹೊರತಾಗಿ ದೊಡ್ಡ ಮಟ್ಟದ ಸಾಲವನ್ನು ಪಡೆಯುವಂತಹ ಸಮಸ್ಯೆಗಳು ಇವರಿಗೆ ಎದುರಾಗುವುದಿಲ್ಲ.
ಕನ್ಯಾ ರಾಶಿಯವರು ತುಂಬ ಬುದ್ಧಿವಂತರು, ಹೆಚ್ಚು ಜ್ಞಾನವುಳ್ಳವರಾಗಿರುತ್ತಾರೆ. ಇವರು ಎಲ್ಲ ಸ್ಥಿತಿಗತಿಗಳನ್ನು ಚೆನ್ನಾಗಿ ಅರಿತುಕೊಳ್ಳುವುದರಿಂದ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದ ಇರುತ್ತಾರೆ. ಬುದ್ಧಿವಂತಹ ಗ್ರಹ ಎಂದು ಕರೆಯುವ ಬುಧ ಗ್ರಹವು ಕನ್ಯಾ ರಾಶಿಯನ್ನು ಆಳ್ವಿಕೆ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ದುಡ್ಡಿನ ಸಮಸ್ಯೆಗಳು ಎದುರಾಗುವುದಿಲ್ಲ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯನ್ನು ಆಳುವ ಗ್ರಹ ಶುಕ್ರ. ಇದು ಸೌಂದರ್ಯ, ಸಂಪತ್ತು, ಐಷಾರಾಮಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುವಂತಹ ಗ್ರಹ. ಶುಕ್ರನ ಸ್ಥಾನ ಒಂದು ವ್ಯಕ್ತಿಯ ಜಾತಕದಲ್ಲಿ ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಶುಕ್ರನನ್ನು ಸಂತೋಷ, ಸೌಂದರ್ಯ ಮತ್ತು ಸೌಭಾಗ್ಯವನ್ನು ತರುವ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ಅದರ ಅನುಕೂಲಕರ ಸ್ಥಾನ ಹೊಂದಿರುವಂತಹ ರಾಶಿ ಹಾಗೂ ಆಳುವಂತಹ ರಾಶಿ ಎರಡಕ್ಕೂ ಕೂಡ ಹಣಕಾಸಿನ ಸಮೃದ್ಧಿ, ಅದೃಷ್ಟ ಮತ್ತು ಜೀವನದಲ್ಲಿ ಸುಖವು ಎದ್ದು ಕಾಣುತ್ತದೆ, ಹೆಚ್ಚಾಗಿ ಕಂಡುಬರುತ್ತದೆ. ಹೀಗಾಗಿ ತುಲಾರಾಶಿಯವರಿಗೆ ಹೆಚ್ಚಾಗಿ ಸಾಲದ ಸಮಸ್ಯೆಗಳು ಎದುರಾಗುವುದಿಲ್ಲ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ರಾಜನ ಗುಣವನ್ನು ಹೊಂದಿರುತ್ತಾರೆ. ಇವರು ಎಲ್ಲವನ್ನೂ ತಮ್ಮ ಬುದ್ಧಿವಂತಿಕೆ ಶಕ್ತಿಯಿಂದ ವಿಶ್ಲೇಷಣೆ ಮಾಡುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರುತ್ತಾರೆ. ತಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳಲು ಇವರು ಇಷ್ಟಪಡುವುದಿಲ್ಲ. ಹೀಗಾಗಿ ಸಾಲ ಮಾಡುವಾಗ ತುಂಬ ಜಾಗರೂಕರಾಗಿರುತ್ತಾರೆ. ತಮ್ಮ ಸಾಮರ್ಥ್ಯವನ್ನು ಮೀರಿ ಹಣವನ್ನು ಯಾರಿಂದಲೂ ಇವರು ಪಡೆಯುವುದಿಲ್ಲ. ಸುಮ್ಮನೆ ಬರುವ ಹಣವನ್ನು ಮುಟ್ಟಲು ಕೂಡ ಹಿಂಜರಿಯುತ್ತಾರೆ. ಧನುರಾಶಿಯನ್ನು ಗುರುಗ್ರಹ ಆಳ್ವಿಕೆ ಮಾಡುತ್ತದೆ. ಜ್ಯೋತಿಷ್ಯದಲ್ಲಿ ಗುರುಗ್ರಹವನ್ನು ಶ್ರೇಷ್ಠ ಗ್ರಹ ಹಾಗೂ ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ. ಗುರು ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾಗಿದೆ. ಈ ಗ್ರಹದ ವಿಶೇಷ ಆಶೀರ್ವಾದದಿಂದಾಗಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಧನುರಾಶಿಯವರು ಎದುರಿಸುವಂತೆ ಮಾಡುವುದಿಲ್ಲ. ಒಂದು ವೇಳೆ ಅಡೆತಡೆಗಳು ಎದುರಾದರೂ ಬಹುಬೇಗ ಅದರಿಂದ ಹೊರಬರುವ ಶಕ್ತಿ ಧನುರಾಶಿಯವರಿಗೆ ಗುರುದೇವರು ಕರುಣಿಸಿರುತ್ತಾರೆ. ಹೀಗಾಗಿ ಗುರುಗ್ರಹ ಅಧಿಪತಿಯಾಗಿರುವಂತಹ ಧನುರಾಶಿಯವರಿಗೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಸ್ನೇಹಿತರೆ, ಈ ಒಂದು ವಿಚಾರಗಳು ಜ್ಯೋತಿಷ್ಯ ಶಾಸ್ತ್ರ ನಂಬಿಕೆ ಕೆಲವೊಮ್ಮೆ ನಂಬಲೇಬೇಕಾಗುತ್ತೆ, ಕೆಲವೊಮ್ಮೆ ಅದು ನಿಜ ಆಗಿರುತ್ತೆ. ಅದನ್ನು ಬಿಟ್ಟು ಯಾರು ಕೂಡ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಕೆಲವೊಂದು ವಿಚಾರನ ನಂಬಲಿಲ್ಲ ಅಂದರೆ ಕೆಲವೊಂದು ವಿಚಾರದಲ್ಲಿ ಈ ಜ್ಯೋತಿಷ್ಯ ಭವಿಷ್ಯ ಎಲ್ಲ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಒಳ್ಳೆಯ ಸಮಯನ ನೋಡ್ತೀವಿ. ಹಾಗಾಗಿ ಈ ಒಂದು ನಂಬಿಕೆ ಸದಾಕಾಲ ಇದ್ದೇ ಇರುತ್ತೆ. ನಂಬಿಕೆಗಳು ಮುಖ್ಯ, ಆದರೆ ಮೂಢನಂಬಿಕೆಗಳು ಮಾತ್ರ ಬೇಡ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದರಲ್ಲಿ ಕೆಲವೊಂದಷ್ಟು ಸತ್ಯ ಕೂಡ ಇರುತ್ತೆ. ಏಕೆಂದರೆ ಗ್ರಹಗಳು ಇರೋದು ಸತ್ಯ, ಗ್ರಹಗಳು ಮತ್ತು ಈ ರಾಶಿಗಳನ್ನ ಪ್ರತಿನಿಧಿಸೋದು ಸತ್ಯ. ಹಾಗಾಗಿ ಈ ಒಂದು ಬದಲಾವಣೆಗಳು ಆಗೋದು ಸಹಜ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.